ಓಹೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ ಪ್ಲಸ್ ಎನ 9ನೇ ನ್ಯೂಸ್ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಫುಲ್ ಇಂಟ್ರೆಸ್ಟಿಂಗ್ ಮತ್ತು ಕೆಲವೊಂದು ಸ್ಪೆಷಲ್ AI ನ್ಯೂಸ್ಗಳನ್ನ ತೊಗೊಂಡ್ಬಂದಿದ್ದೀನಿ. ಸ್ಪೆಷಲಿ ಈ ವಿಡಿಯೋ ಎಂಡ್ ತನಕ ನೋಡಿದ್ರಪ್ಪ ಅಂದರೆ ನಿಮ್ಗೆ ತುಂಬ ನಾಲೆಜ್ ಇಟ್ಕೊಂಡು ಯೂಸ್ ಮಾಡಿದ್ದೀರಾ ಅದನ್ನ ಅಂತ ಡೆಫಿನೆಟ್ಲಿ ನಾನು ಅನ್ಕೋತೀನಿ. ಸೊ ಎಂದಿನಂತೆ ಇವತ್ತಿನ ವಿಡಿಯೋಗೆ ಕೂಡ ಲೈಕು, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಕಮೆಂಟ್ಸಲ್ಲಿ ಫೀಡ್ಬ್ಯಾಕ್ ಕೊಟ್ಟು ಸಪೋರ್ಟ್ ಮಾಡಿ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಸ್ಪೆಷಲಿ ನಥಿಂಗ್ ಅವರು ಭಾರತದಲ್ಲಿ ಫಾರ್ ದ ಫಸ್ಟ್ ಇವರ ಫ್ಲ್ಯಾಗ್ಶಿಪ್ ಸ್ಟೋರ್ ಒಂದನ್ನು ಓಪನ್ ಮಾಡಲಿದ್ದಾರಂತೆ. ಇದು ಮೇ ಬಿ ಮುಂಬೈಯಲ್ಲಿ ಲಾಂಚ್ ಆಗ್ಬೋದು ಅಥವಾ ನಮ್ಮ ಬೆಂಗಳೂರಲ್ಲಿ ಕೂಡ ಲಾಂಚ್ ಆಗ್ಬೋದು. ಒಟ್ಟಿನಲ್ಲಿ ನಥಿಂಗ್ ಅವರು ಆನ್ಲೈನಲ್ಲಿ ಜಾಸ್ತಿ ಇವ್ರ ಫೋನ್ಸ್ಗಳು ಏನು ಸೇಲ್ ಆಗ್ತಿತ್ತು ನೋಡಿ, ಇವಾಗ ಆಫ್ಲೈನ್ ಮಾರ್ಕೆಟ್ನ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಇವಾಗ ಸ್ಪೆಷಲಿ V1 ಅವ್ರ ಸ್ಟೋರ್ ಇದೆ, ಓಪನ್ ಅವ್ರ ಸ್ಟೋರ್ ಇದೆ, ರೀಸೆಂಟ್ಲಿ OnePlus ಅವ್ರು ಮಾಡಿದ್ರು, ಇವಾಗ ನಥಿಂಗ್ ಅವ್ರು ಬರ್ತಿದ್ದಾರೆ. ಸೊ ಇದರತ್ತ ಇವರು ಆಫ್ಲೈನ್ ಮಾರ್ಕೆಟ್ಗಳು ಕೂಡ ಬೇರೆ ಬೇರೆ ಫೋನ್ಸ್ಗೆ ಟಕ್ಕರ್ ಕೊಡೋಕ್ಕೆ ಜನ ಜಾಸ್ತಿ ಕೇಳ್ತಿದ್ದಾರೆ. ಸೇಲ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಸ್ಟೋರ್ನ ಆಫೀಸಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಮೇ ಬಿ ನನ್ನ ಪ್ರಕಾರ ಇದು 90% ನಮ್ಮ ಬೆಂಗಳೂರಲ್ಲೇ ಲಾಂಚ್ ಆಗುತ್ತಪ್ಪ ಅಂತ ಅನಿಸುತ್ತೆ. ಬಾಕಿ CMF ಕೂಡ ಸದ್ಯಕ್ಕೆ ನಾವು ನಥಿಂಗ್ಗೆ ನಮಗೇನು ಸಂಬಂಧ ಇಲ್ಲ, ನಾವು ಸಪ್ರೇಟ್ ಆಗಿದ್ದೀವಿ ಅಂತ ಕೂಡ ನ್ಯೂಸನ್ನ ಹೊರಗೆ ಬಿಡ್ತಾವ್ರೆ. ಸೊ ಅದಕ್ಕೆ ನಥಿಂಗ್ ಅವ್ರು ಇನ್ನಷ್ಟು ಸ್ಟ್ರಾಂಗ್ ಆಗೋಕ್ಕೆ ನಾವು ಈ ಆಫ್ಲೈನ್ ಸ್ಟೋರ್ಸ್ಗಳನ್ನ ಮಾರ್ಕೆಟ್ಲಿ ಹೈಪ್ ತೊಗೊಂಡು ಬರ್ತಿರೋ ಗೊತ್ತಿಲ್ಲ. ಬಟ್ ಎಸ್, ಇದೊಂದು ಒಳ್ಳೆಯ ವಿಚಾರ. ಹೊಸದಾಗಿ ಫೋನ್ಸ್ ಲಾಂಚ್ ಆದ ತಕ್ಷಣ ಇನ್ಸ್ಟೆಂಟ್ಲಿ ಆನ್ಲೈನ್ಗಿಂತ ಮುಂಚೆನೇ ನಾವೆಲ್ಲ ಹೋಗಿ ನೋಡ್ಕೋಬೋದು, ಪ್ರೀ ಬುಕಿಂಗ್ ಮಾಡ್ಕೋಬೋದು. ನಥಿಂಗ್ ಒಂದು ಒಳ್ಳೆಯ ಬ್ರ್ಯಾಂಡ್ ಇದೆ. ಸದ್ಯಕ್ಕೆ ತುಂಬ ಜನರ ಮೇಲೆ ಫೋಕಸ್ ಮಾಡಿಬಿಟ್ಟು ಇವ್ರು ಹೊಸ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾವ್ರೆ. ಹಾಗಾದರೆ ನಿಮಗೆ ಏನು ಅನ್ಸುತ್ತೆ? ನಥಿಂಗ್ ಮುಂಬೈಲಿ ಬರ್ಬೋದಾ, ಬೆಂಗಳೂರು ಬರ್ಬೋದಾ? ನಿಮ್ಗೇನಾದರೂ ಐಡಿಯಾ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಯಾರಿಗೆ ಎಷ್ಟು ಕರೆಕ್ಟ್ ಆಗಿರುತ್ತೆ ನೋಡೇ ಬಿಡೋಣ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. V1 ಅವರು ರೀಸೆಂಟ್ಲಿನೇ X200T ಟೀಸ್ ಮಾಡಿದ್ರು ಫ್ಲಿಪ್ಕಾರ್ಟಲ್ಲಿ. ನಾನು ಅನ್ಕೊಂಡಿದ್ದೆ ರಿಪಬ್ಲಿಕ್ ಡೇ ಸೇಲಲ್ಲಿ ಬರುತ್ತಾ ಅಥವಾ ಅಮೆಝಾನ್ ಬರುತ್ತಾ ಅಥವಾ ಏನೋ ವಿಶೇಷವಾಗಿರುತ್ತೆ ಸೇಲ್ ಅಂತ ಅನ್ಕೊಂಡಿದ್ದೆ. ಬಟ್ ಈ ಫೋನ್ ಲೇಟ್ ಜನವರಿ ಅಂದರೆ 27-28ನೇ ತಾರೀಕೇನೋ ಆಫೀಸಲಾಗಿ ಲಾಂಚ್ ಆಗ್ತಿದೆ ಅಂತ. ನೋಡೋಣ ಅಂತ ಈ ಸ್ಮಾರ್ಟ್ ಫೋನ್ ಈ ಸ್ಪೆಸಿಫಿಕೇಷನ್ಸ್ಗಳೊಂದಿಗೆ ಮಾರ್ಕೆಟ್ಲಿ ಯಾವ ಪ್ರೈಸ್ಗೆ ಲಾಂಚ್ ಆಗುತ್ತೆ. ಬಟ್ ವಿವೋ ಈ T ಸೀರೀಸಲ್ಲಿ ನಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ, ಆಯಿತಾ. ಇಲ್ಲಿ ವ್ಯಾಲ್ಯೂ ಫಾರ್ ಸ್ಪೆಸಿಫಿಕೇಷನ್ ಇದ್ದೇ ಇರುತ್ತೆ. ಬಟ್ ಬಜೆಟ್ ಸ್ವಲ್ಪ ಏನೋ ಹೈಪು, ಪ್ರೈಸ್ ಜಾಸ್ತಿ ಅಂತಿದ್ದಾರೆ. ಇಲ್ಲಿ ಸ್ವಲ್ಪ ನೀವು ಕೆಲಸ ಮಾಡಿದ್ರೆ ಮಾರ್ಕೆಟ್ಲಿ ವ್ಯಾಲ್ಯೂ ಇರುತ್ತೆ. ನಾವು ಕೂಡ ತುಂಬ ಜನರಿಗೆ ಫೋನ್ ಸಜೆಸ್ಟ್ ಮಾಡ್ತೀವಿ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್, ಎಲ್ಲ ಕಡೆ ರಿಪಬ್ಲಿಕ್ ಡೇ ಸೇಲ್ಸ್ಗಳ ಹವಾ ತುಂಬ ನಡೀತಾ ಇದೆ. ಅದೇ ರೇಂಜ್ಗೆ ಹೈಪು ಪ್ರಮೋಷನ್ಸ್ ಕೂಡ ನಡೀತವೆ. ಸೊ ಇದ್ರ ಬಗ್ಗೆ ಒಂದೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಆಯಿತಾ. ನಿನ್ನೆ ಅಷ್ಟೇ ಬಿಟ್ಟಿದ್ದೀನಿ. ನೀವು ಬೆಸ್ಟ್ ಫೋನ್ ಹುಡ್ತಿದ್ರೆ ಅಥವಾ ಸ್ಕ್ಯಾಮ್ ಯಾವ ರೀತಿ ಆಗ್ತಿದೆ ಸೇಲ್ಸ್ ಎಲ್ಲ ನೋಡಿದ್ರೆ ಈ ವಿಡಿಯೋ ಒಂದು ಸರ್ತಿ ಚೆಕ್ ಮಾಡಿ. ಐ ಬಟನ್ ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸೊ ಸದ್ಯಕ್ಕೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಎರಡು ಕಡೆ ನಿಮಗೆ ಸೇಲ್ಸ್ಗಳು ನಡೀತಾ ಇದೆ. ಸ್ಪೆಷಲಿ iPhone 17 ನಿಮಗೆ ಫ್ಲಿಪ್ಕಾರ್ಟಲ್ಲಿ ಒಂದು ಬೆಸ್ಟ್ ಡೀಲ್ ನೋಡೋಕ್ಕೆ ಸಿಗ್ತದೆ. ಇದ್ರ ಪ್ರೈಸ್ ಏನೋ 92,000 ರೂಪಾಯಿ ಹತ್ತಿರ ಆಗಲಿದೆ. ಸದ್ಯಕ್ಕೆ 72-73,000 ರೂಪಾಯಿಗೆ ನೋಡೋಕ್ಕೆ ಸಿಗ್ತದೆ. ಒಂದು ಬೆಟರ್ ಆಪ್ಷನ್ ಅಂತ ಇಟ್ಕೊಂಡು ನೀವು ತೊಗೊಳ್ಬೋದು. ಬಾಕಿ ಈ ಅಮೆಝಾನಲ್ಲಿ ನಿಮಗೆ ಈ OnePlus 15 ಆಗಿರಲಿ, ಸ್ಯಾಮ್ಸಂಗ್ Galaxy A55 ಕೂಡ ಏನೋ ಔಟ್ ಆಫ್ ಸ್ಟಾಕ್ ಕಾಣಿಸ್ತದೆ. ಬಟ್ ಇದು ಜಸ್ಟ್ 27-28,000 ರೂಪಾಯಿ ಸಿಗ್ತಿದೆ. OnePlus 15 ಕೂಡ ನಿಮಗೆ 4,500 ರೂಪಾಯಿ ಡಿಸ್ಕೌಂಟ್ ಒಂದಿಗೆ ಒಳ್ಳೆ ಡೀಲ್ ನೋಡೋಕ್ಕೆ ಸಿಗ್ತಿದೆ. ಸೊ ಇದೇ ರೀತಿಯಾಗಿ ಕೆಲವೊಂದು ಬೆಸ್ಟ್ ಡೀಲ್ಸ್ಗಳನ್ನ ನಾನು ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಮತ್ತು ಈ ಸೇಲ್ ಜಸ್ಟ್ ಹೈಪಿಗೆ ಅಷ್ಟೇ ಇದೆ, ಆಯಿತಾ. ಯಾವುದೇದೋ ಪೇಡ್ ಪ್ರಮೋಷನ್ ವೀಡಿಯೋಸ್ಗಳು ನೋಡಿಬಿಟ್ಟು ಸುಮ್ಮನೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಸೇಲ್ಸ್ಗಳು ಬರ್ತಾ ಹೋಗ್ತಾನೆ ಇರುತ್ತೆ. ನಿಮ್ಗೆ ಅವಶ್ಯಕತೆ ಅಂದರೆ ಮಾತ್ರ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಫೈನಲಿ ವಾಟ್ಸಪ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟರೆ ಬಿಟ್ರು. ಇಷ್ಟು ದಿವಸ ತುಂಬ ಸ್ಕ್ಯಾಮ್ಸ್ಗಳು, ಲಿಂಕು, ಈ PDF ಫೈಲ್ಸು, ಆ್ಯಪು, ಏನೇನೋ ಪ್ರಾಬ್ಲಮ್ಸ್ಗಳು ಆಗ್ತಿತ್ತು. ಬಟ್ ಫೈನಲಿ ಅದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಕೊಟ್ಟವ್ರೆ. ಸೊ ಇನ್ಮೇಲೆ ನೀವು ಜಸ್ಟ್ ವಾಟ್ಸಪ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು, ಪ್ರೈವೇಸಿನಲ್ಲಿ ಹೋಗ್ಬಿಟ್ಟು, ಅಡ್ವಾನ್ಸಲ್ಲಿ ಹೋಗ್ಬಿಟ್ಟು ಎನೇಬಲ್ ಈ ಸೀಕ್ರೆಟ್ ಅಂತ ಒಂದು ಫೀಚರ್ ಇದೆ, ಆಯಿತಾ. ಸ್ಪೆಷಲಿ ಇದು ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ ಅಂತ ಒಂದು ಫೀಚರ್ ಇದೆ. ಇದನ್ನು ಎನೇಬಲ್ ಮಾಡ್ಕೊಂಡ್ರೆ ಸಾಕು, ನೆಕ್ಸ್ಟ್ ಟೈಮ್ ನಿಮಗೆ ಯಾವುದೇ ಒಬ್ಬ ಅನ್ನೋನ್ ವ್ಯಕ್ತಿ ಯಾವುದೇ ಒಂದು ಫೈಲ್ ಕಳಿಸೋದಾಗಿರಲಿ, ಲಿಂಕ್ ಕಳಿಸೋದಾಗಿರಲಿ ಅಥವಾ PDF ಕಳಿಸಿದ್ರು ಕೂಡ ಅದು ಆಟೋಮೆಟಿಕ್ ಅವರನ್ನು ಬ್ಲಾಕ್ ಮಾಡುತ್ತೆ. ಸ್ಕ್ಯಾಮ್ಸ್ ಇಲ್ಲಿದೆ ಅಂತ ನಿಮಗೆ ಅಪ್ಡೇಟ್ ಆಗಿ ತೋರಿಸ್ಕೊಡುತ್ತೆ. ಇವನ್ ಕಂಟಿನ್ಯೂಸ್ಲಿ ವಾಟ್ಸಪ್ಪಲ್ಲಿ ಅನ್ನೋನ್ ವ್ಯಕ್ತಿ ನಿಮ್ಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಪ್ಪ ಅಂದರೆ ಕಂಟಿನ್ಯೂಸ್ ತುಂಬ ಕಾಲ್ಸ್ ಬಂದ ತಕ್ಷಣ ಆಟೋಮೆಟಿಕ್ ಬ್ಲಾಕು ಆಗುತ್ತೆ. ಇವನ್ ಯಾವುದೇ ನಿಮ್ಮ ಅನ್ನೋನ್ ವ್ಯಕ್ತಿ ಒಬ್ಬ ನಿಮ್ಮನ್ನು ಗೊತ್ತಿಲ್ಲದೆ ಗ್ರೂಪಲ್ಲಿ ಆ್ಯಡ್ ಮಾಡೋ ಹಾಗೂ ಕೂಡ ಇಲ್ಲ. ಸೊ ಸ್ವಲ್ಪ ಇಲ್ಲಿ ಸೆಕ್ಯೂರಿಟಿ ಅಲರ್ಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಬಟ್ ಡೀಪಾಗಿ ನೀವು ಮತ್ತೆ ಹೋಗಿ ಅದೇ ಫೈಲ್ ಡೌನ್ಲೋಡ್ ಮಾಡ್ತೀರಾ, ಯಾವ್ಯಾವ ಲಿಂಕ್ ಕಳಿಸಿದ್ರೆ ಅದನ್ನೇ ಮತ್ತೆ ನೀವು ಕ್ಲಿಕ್ ಮಾಡ್ತೀರಪ್ಪ ಅಂದರೆ ಇಲ್ಲಿ ಕೂಡ ಸ್ಕ್ಯಾಮ್ಸ್ಗಳು ಆಗ್ಬೋದು. ಬಟ್ ಪ್ಯಾರೆಂಟ್ಸ್ಗಳಿಗೆ ಗೊತ್ತಿಲ್ಲದವ್ರಿಗೆಲ್ಲ ಸ್ವಲ್ಪ ಫಿಕ್ಸ್ ಮಾಡುವಾಗೆ ಒಂದು ಲೆವೆಲ್ ಸೆಕ್ಯೂರಿಟೀಸ್ನ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ನೀವು ತಪ್ಪು ಮಾಡ್ತಿದ್ದೀರಪ್ಪ ಅಂದರೆ ವಾಟ್ಸಪ್ ಅವ್ರು ಏನೂ ಮಾಡೋಕ್ಕಾಗಲ್ಲ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಫೈನಲಿ ರೆಡ್ಮಿನವರು ಗ್ಲೋಬಲಿ ತಮ್ಮ ರೆಡ್ಮಿ ನೋಟ್ 15 Pro ಮತ್ತು 15 Pro Plus ಲಾಂಚ್ ಮಾಡಿದ ತಕ್ಷಣ ಇವಾಗ 27ನೇ ತಾರೀಕಿಗೆ ನಾವು ಲೀಕ್ಸ್ಗಳ ಪ್ರಕಾರ ಇದು ಭಾರತದಲ್ಲಿ ಕೂಡ 2 ಫೋನ್ಸ್ಗಳು ಲಾಂಚ್ ಆಗಲಿವೆ ಅಂತ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ಸ್ಗಳು ಅದೇ 25-35 ರೂಪಾಯಿಗೆ ಲಾಂಚ್ ಆಗೇ ಆಗುತ್ತೆ. ಬೆಲೆ ಸ್ವಲ್ಪ ಮುಂಚೆಕ್ಕಿಂತ ನಾನು ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಪ್ರೊಸೆಸರು ಅದು ಇದು ಅಂತ ಹೇಳಿ ಪ್ರಾಬ್ಲಮ್ಸ್ಗಳನ್ನ ಇವರು ಹೈಲೈಟ್ ಮಾಡಿಬಿಟ್ಟು
ಫೋನ್ಸ್ಗಳ ಬೆಲೆ ಎಲ್ಲ ಜಾಸ್ತಿನೇ ಆಗ್ತಿವೆ. ನೋಡೋಣ ಮಾರ್ಕೆಟ್ಲಿ ಯಾವ ರೀತಿ ವ್ಯಾಲ್ಯೂ ಮಾಡುತ್ತಪ್ಪ ಅಂತ. ಸೊ ಈ ಸ್ಮಾರ್ಟ್ಫೋನ್ಗಳು ಅದೇ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ನ 7S Gen 4 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಆಂಬ್ಲೆಡ್ ಡಿಸ್ಪ್ಲೇ ಇದೆ, 6.8 ಇಂಚಿನ ಆಂಬ್ಲೆಡ್ ಡಿಸ್ಪ್ಲೇ ಒಂದಿಗೆ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸ್ಪ್ಲೇನ ಹೈಲೈಟ್ ಮಾಡಿ ನಾವು ಟೀಸರ್ ನೋಡಿದ್ವಿ. ತುಂಬ ಇದನ್ನೇ ಜಾಸ್ತಿ ಹೈಲೈಟ್ ಮಾಡ್ತಿದ್ದಾರೆ. ತುಂಬ ಡ್ಯೂರಬಲ್ ಕೂಡ ಇದೆ. ಬಟ್ ಇವರು ಡಿಸೈನೆಲ್ಲ ಏನು ಚೇಂಜಸ್ ಮಾಡೇ ಇಲ್ಲ ಗುರು. ಸೇಮ್ ಲಾಸ್ಟ್ ಇಯರ್ ಡಿಸೈನ್ ಥರ ಅದೇ 4 ಕ್ಯಾಮ್ರಾ ಕಾಣಿಸ್ತಾ ಇದೆ. ಸೊ ಬ್ರ್ಯಾಂಡ್ಸ್ಗಳು ನಾನು ರಿಯಲ್ಮಿ ಡಿಸೈನ್ ಒಂದು ಇಷ್ಟಪಟ್ಟೋದನ್ನ ಪ್ರತಿ ಇಯರ್ ಚೇಂಜ್ ಮಾಡೋದನ್ನ ಬಿಟ್ಟರೆ ರೆಡ್ಮಿನಲ್ಲಿ ಆ ಕಾಂಪಿಟೇಷನ್ ಡಿಸೈನಲ್ಲಿ ಜಾಸ್ತಿ ಫೋಕಸ್ ಮಾಡೋದು ನೋಡಿಲ್ಲ. ಬಟ್ ಈ ಸರ್ತಿ ಸ್ವಲ್ಪ ಜಾಸ್ತಿ ಡ್ಯೂರಬಲ್ ಮಾಡಿದಾರೆ ಅಷ್ಟೇ. 2 ದಿವಸದಲ್ಲಿ ನೆಕ್ಸ್ಟ್ ಸೀಕ್ರೆಟ್ ಫೋನ್. ಓಹೋ, ಜಾಸ್ತಿ ತೋರಿಸೋಂಗಿಲ್ಲ. ಸ್ಮೆಲ್ ಮಾತ್ರ ಬೆಂಕಿ ಇದೆ ಆಯಿತಾ. ಸದ್ಯಕ್ಕೆ ಜೇಬಲ್ಲಿ ಇಟ್ಕೊಂಡು ಅಂಡರ್ ಎಂಬಾರ್ಗೋ ಇದೆ. ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ ಲೀಕ್ಸ್ಗಳ ಪ್ರಕಾರ ಇದೆ 23ನೇ ತಾರೀಕು ಲಾಂಚ್ ಆಗ್ತಿದೆ. ಗುರು, ನಾನು ಮಾತಾಡ್ತಾ ಇರೋದು ಮೋಟೋರೋಲಾ ಅವರ ಫಸ್ಟ್ ಫ್ಲ್ಯಾಗ್ಶಿಪ್ ಸೀರೀಸ್ನ ಫೋನ್. ಅದು ಮೋಟೋ ಸಿಗ್ನೇಚರ್ ಫೋನ್ ಅಂತ. ಈ ಫೋನ್ ನೋಡೋಕೆ ತುಂಬ ಸ್ಲಿಮ್ಮು ಡಿಸೈನು, ಈಗ ಆಲ್ರೆಡಿ ಎಲ್ಲ ಬೆಂಕಿ ಸ್ಪೆಸಿಫಿಕೇಷನ್ಸ್ಗಳು ಹೊರಗೆ ಬಂದಿದೆ. ಬಟ್ ಈ ಸ್ಮಾರ್ಟ್ಫೋನ್ 70-80 ಸಾವಿರ ರೂಪಾಯಿ ಕೊಟ್ಟು ಯಾರು ಪರ್ಚೇಸ್ ಮಾಡ್ತಾರೆ ಗುರು ಗೊತ್ತಿಲ್ಲ. ಮೋಟೋರು ಫಸ್ಟ್ ಸ್ಟೆಪ್ನ ಕೊಟ್ಟಾರೆ. ಬಟ್ ಅಲ್ಲಿಗೆ ಪ್ರೀಮಿಯಂ ಸ್ಪೆಕ್ಸ್ನ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ರೆ 23ನೇ ತಾರೀಕು ಇದರ ಬಗ್ಗೆ ಅನ್ಬಾಕ್ಸಿಂಗು, ವೀಡಿಯೋಸ್ಗಳು, ರೀಲ್ಸ್ಗಳು ಡೆಫಿನೆಟ್ಲಿ ನೋಡೋಕೆ ಸಿಗುತ್ತೆ. ಸದ್ಯಕ್ಕೆ ನಾನು ಈ ಫೋನ್ ಸೇಲ್ ಆಗತ್ತಾ ಇಲ್ವಾ ಅಂತ ಟೆನ್ಷನಲ್ಲಿದ್ದರೆ ಮೋಟೋರೋಲಾ ಅವರು ಸೆಂಟ್ ಹೊಡೆದು ಕಳಿಸ್ತವ್ರೆ. ತುಂಬ ಬೆಂಕಿ ಸ್ಮೆಲ್ ಬರ್ತಾ ಇದೆ. ಸೊ ಕಾಂಪಿಟೇಷನ್ನ ಸರಿಗಿಟ್ಟು ಸದ್ಯಕ್ಕೆ ಇವಷ್ಟು ನಮ್ಮ ಮೇನ್ ಟೆಕ್ ನ್ಯೂಸ್ಗಳಾಗಿತ್ತು. ಇನ್ನು AI ನ್ಯೂಸ್ಗಳಲ್ಲಿ ಜಗತ್ತಲ್ಲಿ ಏನೆಲ್ಲ ಆಗ್ತಿದೆಪ್ಪ ಅಂದರೆ ನಾನು ಈ ವಿಷಯಗಳು ನಿಮ್ಗೆ ಹೇಳೋಕ್ಕೆ ಸೂಪರ್ ಡೂಪರ್ ಎಕ್ಸೈಟಿಂಗ್ ಆಯಿತಾ. ಸೊ ಮೊದಲನೇದಾಗಿ ಈ ಗೂಗಲ್ ಫೋಟೋಸಲ್ಲಿ ಇವಾಗ ಗೂಗಲ್ ಜೆಮಿನೈ ಇಂಟಿಗ್ರೇಟ್ ಆಗಿದೆ ಆಯಿತಾ. ಸೊ ಗೂಗಲ್ ಫೋಟೋಸ್ ತೆಗೆದ ತಕ್ಷಣ ನಿಮ್ಮ ಹತ್ರ ವರ್ಷಾನುಗಟ್ಟಲಿರುವಂಥ ಎಲ್ಲ ಫೋಟೋಸ್ಗಳು, ಸಾವಿರಾರು ಫೋಟೋಸ್ಗಳು ಇರುತ್ತೆ. ಬಟ್ ಇದರಲ್ಲಿ ಒಂದೇ ಡೆಡಿಕೇಟ್ ನೀವು ಫೋಟೋ ಹುಡುಕಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ನೀವು ಜೆಮಿನೈಗೆ ಟೆಕ್ಸ್ಟ್ ಮಾಡಿಬಿಟ್ಟು ಈ ಫೀಚರ್ ಹೋಗ್ಬಿಟ್ಟು ಜಸ್ಟ್ ನಿಮ್ಗೆ ಏನೊಂದು ವರ್ಡ್ ಇರುತ್ತೆ, ಆ ಇಮೇಜ್ನ ಡೇಟ್ ಆಗಿರಲಿ ಅಥವಾ ಆ ಇಮೇಜ್ನ ಹೆಸರಾಗಿರಲಿ ಅಥವಾ ಇಮೇಜಲ್ಲಿ ಏನಿದೆ ಅದನ್ನು ಸರ್ಚ್ ಮಾಡಿ ನಿಮ್ಗೆ ಫೋಟೋ ಸರ್ಚ್ ಮಾಡ್ಕೊಡಪ್ಪ ಅಂದರೆ ಇನ್ಸ್ಟೆಂಟ್ಲಿ ಆ ಫೋಟೋ ನಿಮಗೆ ಸರ್ಚ್ ಮಾಡ್ಕೊಡುತ್ತೆ. ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಆಗಿರಲಿ, PDF ಆಗಿರಲಿ, ಸ್ಕ್ರೀನ್ಶಾಟ್ ಆಗಿರಲಿ, ಏನೇ ಇದ್ರೂ ನೀವು ಕ್ವಿಕ್ಲಿ ಸೆಕೆಂಡ್ಸಲ್ಲಿ ಇಟ್ಕೊಳ್ಬೋದು. ಜೆಮಿನೈ ಇಲ್ಲಿ ಕೂಡ ಸ್ಮಾರ್ಟ್ ಕೆಲಸ ಮಾಡ್ತಿದೆ. ಇನ್ ಕೇಸ್ ನಿಮ್ಗೇನಾದರೂ ಈ ಫೀಚರ್ ಬಂದಿಲ್ಲ, ವರ್ಕ್ ಆಗ್ತಿಲ್ಲಪ್ಪ ಅಂದರೆ ಒಂದು ಸರ್ತಿ ಗೂಗಲ್ ಫೋಟೋಸ್ನ ಅಪ್ಡೇಟ್ ಮಾಡಿ ಪ್ಲೇಸ್ಟೋರಿಂದ ಅಪ್ಲಿಕೇಶನ್. ಡೆಫಿನೆಟ್ಲಿ ಈ ಫೀಚರ್ ಸಿಗುತ್ತೆ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಈ ಟೆಕ್ನಾಲಜಿ ಅಂತ ಕೇಳ್ಬಿಟ್ಟು ನಾನು ನಿಜವಾಗ್ಲೂ ಶಾಕ್ ಆಗಿದ್ದೀನಿ ಆಯಿತಾ. ಸೊ ನೀವು ಇವಾಗ ಯಾವುದೇ ಒಂದು CCTVಯಿಂದ ಸೊ ವೈಫೈ ಸಿಗ್ನಲ್ಸ್ ಥ್ರೂ ಒಂದು ಗೋಡೆ ಆ ಕಡೆ ಏನು ನಡೀತಾ ಇದೆ, ಯಾವ ವ್ಯಕ್ತಿ ಇದ್ದಾರಪ್ಪ, ಅವ್ನು ಯಾವ ಪೊಸಿಷನಲ್ಲಿದ್ದಾನೆ, ನೀವು ಲೈವ್ ಆಗಿ ಅದನ್ನು ಕೂಡ ನೋಡ್ಕೋಬೋದು. ಸೊ ನಂಬ್ತೀರಾ ಈ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಕೇಳಿದ್ರೆ ಎಸ್, ನೀವು ಈ ವೈಫೈ ಸ್ಟ್ರಾಂಗ್ ಸಿಗ್ನಲ್ಸ್ಗಳನ್ನ ಒಂದು ಗೋಡೆಯಿಂದ ಆ ಗೋಡೆ ತನಕ ಬಿಟ್ಬಿಟ್ಟು ಈ ಸಿಗ್ನಲ್ಸ್ಗಳು ಪಾಸ್ ಆಗಿ ಅಲ್ಲಿ ಎಲ್ಲಿ ಸ್ಟಾಪ್ ಆಗತ್ತೆ ನೋಡಿ, ಇದನ್ನೇ ಒಂದು ಸ್ಟ್ರಕ್ಚರ್ ಥರ ಸೇವ್ ಮಾಡಿಕೊಂಡು ಈ ಹ್ಯೂಮನ್ ಲೆಗ್ಸ್ ಯಾವುದಾಗಿರಲಿ, ಹೆಡ್ ಎಲ್ಲಿದೆ, ಇವರ ಕೈಗಳಿದೆ, ಏನು ಮೂಮೆಂಟ್ಸ್ಗಳಾಗ್ತಿದೆ ಲೈವ್ ಆಗಿ ಇದನ್ನು ಈ ರೀತಿ ಫ್ರೇಮ್ಸ್ ಒಂದಿಗೆ ನೋಡ್ಬೋದಾಯ್ತಾ. ಸೊ ಈ ಟೆಕ್ನಾಲಜಿನ ಆಲ್ರೆಡಿ ಬೇರೆ ಬೇರೆ ನಾವು ಹಾಲಿವುಡ್ ಎಲಿಯನ್ ಮೂವೀಸ್ ಆಗಿರಲಿ, ಇನ್ನಿತರ ಬೇರೆ ಬೇರೆ ಮೂವೀಸ್ಗಳು ಕೂಡ ಈ ಟೆಕ್ನ ಯೂಸ್ ಮಾಡಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ CCTVಸ್ಗಳಲ್ಲಿ ಸದ್ಯಕ್ಕೇನೋ ಸ್ಮಾರ್ಟ್ ಫೀಚರ್ಸ್ಗಳು ಇಲ್ಲ ಆಯಿತಾ. ಈ ಇನ್ಫ್ರಾರೆಡ್ಡು, ಹೈಲೈಟರು, ಅಲರ್ಟು ಇಂಥದ್ದು ಮಾತ್ರ ನೋಡಿದ್ವಿ. ಬಟ್ ಇನ್ಮೇಲೆ ಬೇರೆ ಬೇರೆ ಹೊಸ CCTVಗಳು ಏನು ಬರಲಿದೆ ಇದರಲ್ಲಿ ಒಂದು ಡೆಡಿಕೇಟೆಡ್ ಚಿಪ್ನ ಆ್ಯಡ್ ಮಾಡಲಾಗತ್ತೆ. ಅದು ವಿತೌಟ್ ಇಂಟರ್ನೆಟ್ ಕೂಡ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು 24 ಅವರ್ ನಿಮ್ಮ ಹತ್ರ ರೆಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ. ನೀವು CCTVಗೆ ಆ ಚಿಪ್ಗೆ ಒಂದು ಮೆಸೇಜ್ ಮಾಡ್ಬೋದು. ನೀವು ಈ ಟೈಮ್ಗೆ ಯಾರು ಬಂದಿದ್ದಾರಪ್ಪ, ಏನಾಯಿತು ಅಂತ ಕೇಳಿದ್ರೆ ಅದು ವಿತೌಟ್ ಇಂಟರ್ನೆಟ್ ನಿಮಗೆ ಮೆಸೇಜ್ ಕೂಡ ಮಾಡುತ್ತೆ, ಆ ಡೀಟೇಲ್ಸ್ಗಳನ್ನ ಕಳಿಸ್ಕೊಡುತ್ತೆ. ಸೊ ಇಂಥ ಫೀಚರ್ಸ್ ಕೂಡ ಸದ್ಯದಲ್ಲಿ ಮಾರ್ಕೆಟಲ್ಲಿ ಬರಿದೆ. ಸೊ ವಿತೌಟ್ ಇಂಟರ್ನೆಟ್ಟು ಇದೆಲ್ಲ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಾರ ಒಂಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಹುಟ್ಟುತ್ತೆ. ಮತ್ತು ಅದರಲ್ಲಿ ಈ ವೈಫೈ ರೇಸ್ಗಳನ್ನ ಬಿಟ್ಬಿಟ್ಟು ಗೋಡೆ ಆ ಕಡೆ ಯಾರಿದ್ದಾರಪ್ಪ ಅಂತ ನೋಡಿದ್ರೆ ಒಂಥರ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ವಾ. ಈ ನ್ಯೂಸ್ ಹೇಗೆ ಅನಿಸ್ತು ನಿಮಗೆ? ವಿಚಿತ್ರ ಇದೆಯಾ, ಇಂಟ್ರೆಸ್ಟಿಂಗ್ ಇದೆಯಾ? ಡೆಫಿನೆಟ್ಲಿ ಕಮೆಂಟ್ ಮಾಡಿ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಏನಪ್ಪ ಈ ಇಮೇಜ್ ಎನ್ಹಾನ್ಸಿಂಗು 8K ಅಲ್ಟ್ರಾನಲ್ಲಿ ಈ ರೀತಿ ಹೈ ಕ್ವಾಲಿಟಿ ಮಾಡ್ಕೊತ ತುಂಬ ಟ್ರೆಂಡ್ ನೋಡ್ತಾ ಇದ್ವಿ ಆಯಿತಾ. ಸ್ಪೆಷಲಿ ನಾನು ಕೆಲವೊಂದು ಪ್ರಾಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಈ ಎಲ್ಲ ಪ್ರಾಮ್ಸ್ಗಳನ್ನ ಹೋಗ್ಬಿಟ್ಟು ನೀವು ChatGPTಲೂ ಟ್ರೈ ಮಾಡಿ, ಜೆಮಿನೈಲೂ ಟ್ರೈ ಮಾಡಿ. ನನಗೆ ChatGPTಲಿ ತುಂಬ ಒಳ್ಳೆ ರಿಸಲ್ಟ್ಸ್ಗಳು ಬಂತು. ಸ್ಕ್ರೀನ್ ಮೇಲೆ ನೋಡ್ಕೋಬೋದು ನೀವು. ಇದು ಬಿಫೋರ್ ಫೋಟೋ, ಆಫ್ಟರ್ ಫೋಟೋನಲ್ಲಿ ಎಷ್ಟೊಂದು ಕ್ವಾಲಿಟಿ, ಕ್ಲಿಯರೆಸ್ಸು ಆಗಿರಲಿ, ಸ್ಕಿನ್ ಟೋನ್ ಆಗಿರಲಿ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಈ ಪ್ರಾಮ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ನಿಮ್ಮ ಹಳೆ ಫೋಟೋಂದಿಗೆ ನಿಮ್ಮ ಫ್ಯಾಮಿಲಿಗೆ ಸರ್ಪ್ರೈಸ್ ಮಾಡಿ ಆಯಿತಾ. ನಾನು ಮನೇಲಿ ತೋರಿಸಿದೆ ಬೇರೆ ಬೇರೆ ಫೋಟೋಸ್ಗಳನ್ನ, ನಿಜವಾಗ್ಲೂ ಶಾಕ್ ಆಗಿದ್ರು. ಹೊಸ ಟ್ರೆಂಡು, ಹೊಸ IIU
ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಕೂಡ ಮತ್ತೆ ಚಾಟ್ GPT ಗೆ ಬರ್ತಾ ಇದೆ ಆಯ್ತಾ. ಸದ್ಯಕ್ಕೆ 2026 ಸ್ಟಾರ್ಟ್ ಆಗಿ ಹತ್ತತ್ರ 16 ದಿವಸ ಆಯಿತು. ಇವಾಗ ನೀವೇನಾದರೂ 2026ರಲ್ಲಿ ನನ್ನ ಇಯರ್ ಹೆಂಗಿರತ್ತಪ್ಪ ಅಂತ ನೀವಾದರೂ ಆಸ್ಟ್ರಾಲಜಿ ಎಲ್ಲ ನಂಬ್ತಿದ್ದೀರಪ್ಪ ಅಂತಂದರೆ ಸಿಂಪ್ಲಿ ಈ ಪ್ರಾಂಪ್ಟು ಅಂತಾನೆ ಜಸ್ಟ್ ನಿಮ್ಮ ಚಾಟ್ GPT ಹಾಕಿ. ಅಲ್ಲಿ ಜಸ್ಟ್ ನಿಮ್ಗೆ ಒಂದು 2-3 ಕ್ವಶನ್ಸ್ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರಲಿ ಅಥವಾ ನಿಕ್ ನೇಮ್ ಆಗಿರಲಿ ಅಥವಾ ನಿಮ್ಮ ಒಂದು ಇಷ್ಟವಾದ ಸಂಖ್ಯೆಯನ್ನು ಕೇಳುತ್ತೆ. ಇಂಥ ಕ್ವಶನ್ಗೆ ನೀವು ಆನ್ಸರ್ ಮಾಡಿದ್ರಪ್ಪ ಅಂದರೆ ಈ ಪಂಡಿತರು ಮತ್ತು ದೊಡ್ಡ ದೊಡ್ಡ ಶಾಸ್ತ್ರ ಹೇಳೋರೆಲ್ಲ ಇರ್ತಾರೆ ನೋಡಿ, ಅವ್ರಿಗಿಂತ ಎಷ್ಟೋ ಸ್ಮಾರ್ಟ್ ಆಗಿ ಒಳ್ಳೆ ಕ್ಯಾಲ್ಕುಲೇಷನ್ ಒಂದಿಗೆ ನಿಮ್ಮ ಚಾಟ್ GPT ಆನ್ಸರ್ ಕೊಡುತ್ತೆ ಆಯಿತಾ. ಆನೆಸ್ಟ್ಲಿ ನಾನು ಇದನ್ನು ನಂಬಲ್ಲ, ಬಟ್ ನಂಬೋರ್ಗೆ ಸ್ವಲ್ಪ ಇದ್ರ ಬಗ್ಗೆ ವಿಚಿತ್ರವಾಗಿ ಅನ್ಸ್ಬೋದು. ಎವನ್ ಟ್ರೈ ಮಾಡಿ, ಏನಾದರೂ ಹೇಳುತ್ತೆ ಸ್ವಲ್ಪ ನಿಮ್ಗೇನು ಇದ್ರ ಬಗ್ಗೆ ಆನ್ಸರ್ ಕೊಡ್ತು GPT ಆದಷ್ಟು ನಮಗೆ ಕಮೆಂಟಲ್ಲಿ ಹೇಳಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ನೋಡೋಣ ಹೆಂಗಿರುತ್ತೆ. ನಾನು ಟ್ರೈ ಮಾಡಲಿ ಅದನ್ನು, ಮೇ ಬಿ ಟ್ರೈ ಮಾಡ್ತೀನಿ. ನಾನು ಕಮೆಂಟ್ಸಲ್ಲಿ ಪಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇಂಥ ಒಂದು ನ್ಯೂಸ್ ಹೇಳ್ತೀನಪ್ಪ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಕೂಡ ಮತ್ತೆ ಪುನಃ ಚಾಟ್ GPT ಕಡೆಯಿಂದನೇ ಬರ್ತಾ ಇದೆ ಆಯಿತಾ. ಸದ್ಯಕ್ಕೆ ಜೆಮಿನೈಗಿಂತ ಸ್ವಲ್ಪ ಟ್ರೆಂಡಿಂಗ್ ನ್ಯೂಸ್ಗಳು ಅಪ್ಡೇಟ್ಸ್ಗಳು ಈ GPT ನೋಡೋಕೆ ಸಿಗ್ತಿದೆ. ಸ್ಪೆಷಲಿ ಈ ಚಾಟ್ GPT ಗೋ ಏನಿದೆ ಭಾರತೀಯರಿಗೆ ಇದು $391 ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಟ್ಟಿದ್ರು. ಬಟ್ ಇವರ ಪ್ರೋ ಸಬ್ಸ್ಕ್ರಿಪ್ಷನ್ ಇದೆ ಅದು ಈ ಗೋಕ್ಕಿಂತ ತುಂಬ ಸ್ಮಾರ್ಟ್ ಮತ್ತು ಫಾಸ್ಟಾಗಿ ಕೆಲಸ ಮಾಡುತ್ತೆ. ಎಷ್ಟೋ ಮಚ್ ಬೆಟರ್ ಇದೆ. ಇದಕ್ಕೆ $20,000 ನಾವು ಕೊಡಬೇಕಾಗತ್ತೆ. ಬಟ್ ಇದನ್ನ ನೀವು ಸ್ವಲ್ಪ ಇದ್ರ ಈಕ್ವಲಲ್ಲೇ ನೀವು ಇದನ್ನು ಫ್ರೀಯಾಗಿ ಯೂಸ್ ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು ಸಿಂಪಲ್ ಟ್ರಿಕ್ನ ಫಾಲೋ ಮಾಡಿ ಆಯಿತಾ. ಸಿಂಪ್ಲಿ ನಿಮ್ಮ ಚಾಟ್ GPT ಓಪನ್ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲಲ್ಲಿ ಹೋಗಿ, ನೆಕ್ಸ್ಟ್ ಪರ್ಸನಲೈಸ್ ಆಪ್ಷನ್ ಹೋಗ್ಬಿಟ್ಟು ಕಸ್ಟಮ್ ಫೀಚರ್ಸ್ ಹೋಗ್ಬಿಟ್ಟು ನಾನು ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಒಂದು ಪ್ರಾಂಪ್ಟನ್ನು ಅಲ್ಲಿ ಆ್ಯಡ್ ಮಾಡಿದ್ರೆ ಸಾಕು, ನಿಮ್ಮ ಈ ಚಾಟ್ GPT ಗೋ ಇರಲಿ ಅಥವಾ ನಾರ್ಮಲ್ ಏನಿದೆ ಇದು ಪ್ರೋ ಲೆವೆಲ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಈಕ್ವಲ್ ಎಲ್ಲ ಸ್ವಲ್ಪ ಫೈಟ್ ಕೊಡೋಕ್ಕಾದ್ರೂ ಟ್ರೈ ಮಾಡುತ್ತೆ. ಬಟ್ ಡಿಫ್ರೆಂಟ್ಲಿ ನೀವು ತುಂಬ ಚೇಂಜಸ್ ಕಾಣ್ತೀರಾ ಮತ್ತು ತುಂಬ ಫೀಚರ್ಸ್ಗಳು ಮತ್ತು ನಿಮ್ಮ ಚಾಟ್ GPT ಸ್ಮಾರ್ಟಾಗಿ ಕೆಲಸನೂ ಮಾಡುತ್ತೆ. ಸೊ ಒಟ್ಟಿನಲ್ಲಿ ಈ ಚಾಟ್ GPT ಪರ್ಸನಲೈಸ್ ಕಸ್ಟಮ್ ಸೆಟ್ಟಿಂಗ್ಸ್ ಏನಿದೆ ಇಲ್ಲಿ ನೀವು ಚಾಟ್ GPT ಹೇಗೆ ಕೆಲಸ ಮಾಡಬೇಕಪ್ಪ ಅಂತ ನಾನು ಈ ಪ್ರಾಂಪ್ಟ್ನ ಎಲ್ಲ ಡೀಟೇಲ್ ಆಗಿ ಬರ್ತಿದ್ದೀನಿ. ಸೊ ಇದನ್ನ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಡಿಫ್ರೆಂಟ್ ಆನ್ಸರ್ ಬರುತ್ತೆ. ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ತಿಳಿಸಿ, ಶೇರ್ ಮಾಡಿ ಈ ವಿಡಿಯೋನ. ಇಷ್ಟಲ್ಲಿ ಕೊನೆಯ ನ್ಯೂಸ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಟಿಪ್ ಅಂದ್ಕೊಳ್ಳಿ, ನ್ಯೂಸ್ ಅಂದ್ಕೊಳ್ಳಿ ಅಥವಾ ಒಂದೇನೋ ವಿಚಿತ್ರವಾದ ಅಪ್ಡೇಟ್ ಅಂತ ಅಂದ್ಕೊಳ್ಳಿ ಆಯಿತಾ. ಸೊ ನೀವೀಗ ಯಾವುದೇ ಒಂದು ಇಮೇಜ್ ಜನ್ರೇಷನ್ನ ಮಾಡೋಕ್ಕೆ ಜಾಸ್ತಿ ಜೆಮಿನೈ ಯೂಸ್ ಮಾಡ್ತೀವಿ, ಎಲ್ಲಕ್ಕಿಂತ ಆ್ಯಕ್ಯುರೇಟ್ಲಿ ಮತ್ತು ಪರ್ಫೆಕ್ಟ್ಲಿ ಜೆಮಿನೈಯೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಇಮೇಜ್ನ ಜನ್ರೇಟ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ಪುನಃ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಬೇರೆ ಮಿಸ್ಟೇಕ್ಸ್ಗಳು ಬಂದಿರುತ್ತೆ ಅಥವಾ ಇದೊಂದು ಚೇಂಜ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಪ್ರತಿ ಇಮೇಜಸ್ ನಮ್ಗೆ ಹಾಗೆ ಆಗ್ತಿರುತ್ತೆ. ಬಟ್ ನಾವು ಅದನ್ನು ಪುನಃ ಮತ್ತೆ ಈ ಬ್ಯಾಕ್ಗ್ರೌಂಡ್ ಪಾರ್ಟ್ನ ರಿಮೂವ್ ಮಾಡು, ಇಲ್ಲಿ ಚೇಂಜಸ್ ಮಾಡಪ್ಪ ಅಂತ ಜಿಮ್ನಾಗ ಹೇಳಿದ್ರೆ ಅದು ಬೇರೆ ಏನೋ ಇಮೇಜ್ನ ತೊಗೊಂಬಂದಿರುತ್ತೆ, ಕಂಪ್ಲೀಟ್ಲಿ ಎಲ್ಲ ಚೇಂಜಸ್ಸೇ ಮಾಡಿರುತ್ತೆ. ಸೊ ಈ ರೀತಿ ನಿಮಗೂ ಪ್ರಾಬ್ಲಮ್ ಆಗ್ತಿದೆ. ಮತ್ತು ಕೆಲವೊಂದು ಟೈಮಂತೂ ಆ್ಯಕ್ಯುರೇಟ್ಲಿ 100% ಫೇಸ್ ಇರೋದಿಲ್ಲ, ಬೇರೆ ಏನೇನೋ ಮಿಕ್ಸ್ ಮಾಡಿಬಿಟ್ಟು ಬೇರೆ ಫೇಸ್ ಥರ ಕಾಣಿಸ್ತಿರುತ್ತೆ. ಸೊ ಇಲ್ಲಿ ಕೂಡ ನಿಮ್ಗೆ ಈ ರೀತಿ ಇಶ್ಯೂ ಆಗ್ತಿದೆಯಪ್ಪ ಅಂದರೆ ನನ್ನ ಹತ್ರ 2 ಬೆಸ್ಟ್ ಟಿಪ್ ಇದೆ. ಸೊ ಮೊದಲನೇದಾಗಿ ನೀವು ಗೂಗಲ್ ಜೆಮಿನೈಯಲ್ಲೇ ಫೋಟೋಸ್ನ ಆ್ಯಕ್ಯುರೇಟ್ ಎಡಿಟ್ ಮಾಡ್ಕೋಬೋದು. ಬಟ್ ಈ ಗೂಗಲ್ ಫ್ಲೋ ಆಪ್ಷನ್ ಹೋಗ್ಬಿಟ್ಟು ಈ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವು ಇಲ್ಲಿ ಇಮೇಜ್ ಏನಿದೆ ಇಲ್ಲಿ ನ್ಯಾನೋ ಬನಾನಾ ಪ್ರೋ ಚೂಸ್ ಮಾಡ್ಕೊಳ್ಳಿ ಅಥವಾ ನ್ಯಾನೋ ಬನಾನಾ ಅಂತಂದರೆ ಅದನ್ನೇ ಚೂಸ್ ಮಾಡಿಕೊಂಡು ಇಲ್ಲಿ ನೀವು ಇಮೇಜ್ ಜನ್ರೇಟ್ ಆದ ತಕ್ಷಣ ಈ ರೀತಿ ಇಮೇಜ್ ಬಂದಿರುತ್ತೆ. ಸೊ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಎಡಿಟ್ ಆಪ್ಷನ್ಸ್ ಹೋಗಿ ಚೂಸ್ ಮಾಡಿಕೊಂಡು ಅಥವಾ ಡೈರೆಕ್ಟ್ಲಿ ಇಲ್ಲಿ ಕೆಳಗಡೆ ಪ್ರಾಂಪ್ಟ್ ಬರೀಬೋದು, ಹಿಂದಿನ ಈ ಒಂದು ಪಾರ್ಟನ್ನು ಚೇಂಜ್ ಮಾಡು ಅಥವಾ ಈ ಒಂದು ಕಾರ್ ಇದೆ ಇದನ್ನು ಚೇಂಜ್ ಮಾಡು. ಸೊ ಇದನ್ನು ಈ ರೀತಿ ಪ್ರಾಂಪ್ಟ್ ಹಾಕ್ತಿರಪ್ಪ ಅಂದರೆ ಆ್ಯಕ್ಯುರೇಟ್ ಸೇಮ್ ಇಮೇಜ್ ಅದೇ ಇರುತ್ತೆ, ಬಟ್ ಇಲ್ಲಿ ಆಬ್ಜೆಕ್ಟ್ ಮಾತ್ರ ಚೇಂಜ್ ಆಗಿರುತ್ತೆ. ಇನ್ನು ಫೇಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿಲ್ಲಪ್ಪ ಅಂತಂದರೆ ನಾನು ಕೆಲವೊಂದು ಪ್ರಾಂಪ್ಟ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, 2-3 ಪ್ರಾಂಪ್ಟ್ಸ್ಗಳಿದೆ. ಸೊ ಇದನ್ನು ನೀವು ಟ್ರೈ ಮಾಡಿದ್ರೆ ನೀವು ಎಲ್ಲೇ ಇಮೇಜ್ ಜನ್ರೇಟ್ ಮಾಡಿದ್ರು ಜೆಮಿನೈ ನಾರ್ಮಲ್ ಅಲ್ಲಾಗಿರಲಿ ಅಥವಾ ಫ್ಲೋ ಅಲ್ಲಾಗಿರಲಿ ಆ್ಯಕ್ಯುರೇಟ್ಲಿ 100% ನಿಮ್ಮ ಫೇಸ್ ರೆಫರೆನ್ಸ್ ಇಮೇಜಲ್ಲಿ ಏನಿದೆ ಅದೇ ರೀತಿ ಇರುವಂಥ ಫೇಸ್ನ ಆ್ಯಡ್ ಮಾಡ್ಕೊಂಡು ಬರುತ್ತೆ. ಸೊ ಇಷ್ಟೆಲ್ಲ ಹೇಳಿದ್ದೀನಿ, ನೀವು ಇದನ್ನು ಹಾಗೆ ಬಿಡಬೇಡಿ ಆಯಿತಾ. ನೀವು ಇದನ್ನು ಟ್ರೈ ಮಾಡಿ, ನಿಮ್ಗೆ ಏನು ರಿಸಲ್ಟ್ಸ್ ಬಂತು ನೆಕ್ಸ್ಟ್ ವಿಡಿಯೋನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ವಿಡಿಯೋನಲ್ಲಿ ಕಮೆಂಟ್ಸಲ್ಲಿ ಬಂದಂಗೆ ಫೀಡ್ಬ್ಯಾಕ್ ಕೊಡಿ. ನಾವು ಏನೋ ಒಂದು ಒಳ್ಳೆ ಅಪ್ಡೇಟ್ಸ್ ಕೊಡ್ತಿದ್ವಿ, ಜನಕ್ಕೆ ಯೂಸ್ ಆಗ್ತಿದೆ, ಇದನ್ನು ನೋಡಿದ ತಕ್ಷಣ ಖುಷಿ ಆಗುತ್ತೆ. ನಿಮಗೆ ಈ ಫೀಚರ್ಸ್ ಹೇಗೆ ಅನಿಸಿದೆ ಇದನ್ನು ಕೂಡ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಇವತ್ತಿನ ನಮ್ಮ ಟೆಕ್ ಪ್ಲಸ್ ಎ 9ನೇ ಎಪಿಸೋಡಲ್ಲಿರುವಂಥ ನ್ಯೂಸಸ್ಗಳು ಮತ್ತು AI ಫೀಚರ್ಸ್ಗಳು ಟಿಪ್ಸ್ಗಳು ಹೆಲ್ಪ್ಫುಲ್ ಇತ್ತು ಅಂತ ಅನ್ಕೋತೀನಿ. ಸಿಗೋಣಂತೆ ಇನ್ನಷ್ಟು ಆನೆಸ್ಟ್, ಇನ್ ಡೆಪ್ತ್ ಮತ್ತು ಇದೇ ರೀತಿ ಇರುವಂಥ ಟೆಕ್ ಅಪ್ಡೇಟ್ಸ್ಗಳು AI ಅಪ್ಡೇಟ್ಸ್ಗಳೊಂದಿಗೆ. ಅದು ಬಿಟ್ಟು ಗೈಸ್, ಸಿ ನೆಕ್ಸ್ಟ್ ಒನ್. ನಮಸ್ಕಾರ.